ಅಸಂತೋಷ ಯಾಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಂತರಸ್. ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಇಂತಹದ್ದೊಂದು ಸುದ್ದಿ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಏನಾಯ್ತು ಸಂತೋಷ್ಗೆ? ಹೈಕಮಾಂಡ್ ತಲುಪಿದ ಅದೊಂದು ವಿಡಿಯೋವೇ ಅಥವಾ ಅರಸೀಕೆರೆ ಅಳಿಯನ ರಾಜಕೀಯ ಮಹತ್ವಾಕಾಂಕ್ಷೆನೇ ಮುಳುವಾಯ್ತಾ? ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು? ಹೀಗೆ ಹಲವು ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಹಾಗಿದ್ರೆ ಆಗಿದ್ದು ಏನು? ಸಂತೋಷ್ ಅಸಂತೋಷದ ಪೂರ್ಣ ವಿವರ ಹೇಳ್ತೀವಿ ನಮ್ಮ ಈ ಎಪಿಸೋಡ್ನಲ್ಲಿ. ಬೆಳಗ್ಗೆ ಸುಮಾರು 3:15 ಗಂಟೆ ನಾವೆಲ್ಲ ಒಟ್ಟಾಗಿ ವಾಕ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ನಿನ್ನೆ ಮದುವೆ ಮನೆಯಲ್ಲೆಲ್ಲ ಚೆನ್ನಾಗಿ ಖುಷಿಯಾಗಿದ್ದ. ಸ್ವಲ್ಪ ಪೊಲಿಟಿಕಲಿ ಇಂಬ್ಯಾಲೆನ್ಸ್ ಆಗಿದ್ದು ಇದ್ರದ್ದೆಲ್ಲ ಸ್ವಲ್ಪ ಅಂದರೆ ಮನಸ್ಸಿಗೆ ತಗೊಂಡಿದ್ರು, ಬೇಜಾರಲ್ಲಿದ್ದರು ಅಷ್ಟೇ. ನೋಡಿ, ನನಗೂ ಇದು ಗೊತ್ತಿತ್ತು. ಅವ್ರು ಯಾವುದೋ ಒಂದು ವಿಡಿಯೋನ ಎತ್ಕೊಂಡೋಗಿ ಒಬ್ಬರು MLCಗೆ ಒಬ್ಬರು ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಅದು ಆ ವಿಡಿಯೋ ಎತ್ಕೊಂಡೋಗಿ ಡೆಲ್ಲಿ ನಾಯಕರುಗಳು ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ. ಅವ್ರಿಗೇನು ವೈಯಕ್ತಿಕ ಸಮಸ್ಯೆಗಳೇನಿದ್ದಾವೋ, ಮನೆ ಸಮಸ್ಯೆಗಳೇನಿದ್ದಾವೋ ಯಾರಿಗೂ ಗೊತ್ತು. ನಮಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಅತ್ಯಾಪ್ತರಲ್ಲಿ ಒಬ್ಬರಾದ ಸಂತೋಷ ಆತ್ಮಹತ್ಯೆ ಯತ್ನ ಅನ್ನೋ ಸುದ್ದಿ ಸ್ಫೋಟಗೊಳ್ಳುತ್ತಿದ್ದಂತೆ ಕೇಳಿ ಬಂದ ಮಾತುಗಳಿವು. ಬೆಳಗ್ಗೆ ಚೆನ್ನಾಗಿದ್ದ ಅಂತ ಸಿಎಂ ಹೇಳಿದ್ರೆ ಅದ್ಯಾವುದೋ ರಾಜಕೀಯ ವಿಚಾರವಾಗಿ ಟೆನ್ಷನ್ ನಲ್ಲಿ ಇದ್ರು ಅನ್ನೋ ಮಾತನ್ನ ಸಂತೋಷ್ ಪತ್ನಿ ಜಾಹ್ನವಿ ಹೇಳ್ತಿದ್ರು. ಇತ್ತ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸಿಡಿಸಿದ್ದು ವಿಡಿಯೋ ಬಾಂಬ್. ಹಾಗಾದ್ರೆ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ಕಾರಣವಾಯ್ತಾ ಆ ವಿಡಿಯೋ? ಏನದು ಅರಸೀಕೆರೆ ಅಳಿಯನ ರಾಜಕೀಯ ಮಹತ್ವಾಕಾಂಕ್ಷೆ? ಅದ್ಯಾಕೆ ಟೆನ್ಷನ್? ಪ್ರಿಯ ವೀಕ್ಷಕರೇ, NR ಸಂತೋಷ್, ನೊಣವಿನಕೆರೆ ರುದ್ರಮೂರ್ತಿ ಸಂತೋಷ್ ಅಂದು ಸಿಎಂ ಯಡಿಯೂರಪ್ಪನವರ ಆಪ್ತ ಸಹಾಯಕ, ಇವತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ. ಶುಕ್ರವಾರ 7:30 ಸುಮಾರು ಬೆಂಗಳೂರಿನ ಸದಾಶಿವನಗರದ ಬಳಿ ಇರೋ ತಮ್ಮ ನಿವಾಸದಲ್ಲಿ ಸಂತೋಷ್ ಇದ್ರು. ಮಹಡಿ ಮೇಲಿದ್ದ ಸಂತೋಷ್ರನ್ನ ಮಾತನಾಡಿಸಲು ಪತ್ನಿ ಮೇಲೇರಿ ಹೋಗಿದ್ದಾರೆ. ನೋಡಿದ್ರೆ ಸಂತೋಷ್ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾರೆ. ಏನಾಯ್ತು ಅನ್ನೋದನ್ನ ಪತ್ನಿ ಜಾಹ್ನವಿ ಹೇಳ್ತಾರೆ, ಕೇಳಿ. 7 o'clock ಹಂಗೆ ಹೊರಗಡೆಯಿಂದ ಬಂದರು. ಮನೆಗೆ ಬಂದಾಗ ತುಂಬ ಬೇಜಾರಲ್ಲಿದ್ದರು. ನಾರ್ಮಲಿ ಅವ್ರು ಬೇಜಾರಾದಾಗ ರೂಮಲ್ಲಿ ಹೋಗಿ ಕೂತ್ಕೊಂಡು ಬುಕ್ ಓದೋ ಅಂತ ಹವ್ಯಾಸ ಇದೆ. ಹಾಗಾಗಿ ಮೇಲೋಗಿ ಬುಕ್ ಓದ್ತಿದ್ದಾರೆ ಅಂತ ತಿಳ್ಕೊಂಡು ನಾನು ಒಂದು ಅರ್ಧ ಗಂಟೆ ಆದಮೇಲೆ ಏನು ಅಡುಗೆ ಮಾಡಲಿ ಅಂತ ಕೇಳೋಕ್ಕೋಸ್ಕರ ಮೇಲೋದೆ. ಆ ಸಂದರ್ಭದಲ್ಲಿ ತುಂಬ ಕಣ್ಣಲ್ಲಿ ನೀರು ತುಂಬಿಕೊಂಡು ನಂಗೆ ಆಗ್ತಿಲ್ಲ, ಯಾಕೋ ತುಂಬ ಬೇಜಾರಾಗ್ತಿದೆ, ನಿದ್ದೆ ಮಾಡಬೇಕು ಅಂತಿದ್ದೀನಿ, ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಅಂತ ಅಂದರು. ಸರಿ ಅಂತ ಅಂದ್ಕೊಂಡು ನೋಡ್ತೀನಿ, ಅದು ಒಂದು ಟ್ಯಾಬ್ಲೆಟ್ ಇರಲಿಲ್ಲ, ತುಂಬ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ. ಸಂಪೂರ್ಣವಾಗಿ ಅವ್ರಿಗೆ ಏನಾಗಿದೆ ಮನಸ್ಥಿತಿಯಿಂದ ನನಗೂ ಪೂರ್ತಿ ಮಾಹಿತಿ ಇಲ್ಲ. ಟೆನ್ಷನ್ ಜಾಸ್ತಿ ಇದ್ದಾಗ ನಿದ್ರೆ ಮಾತ್ರೆ ತೆಗೆದುಕೊಳ್ಳೋ ಅಭ್ಯಾಸವಿದ್ದ ಸಂತೋಷ್ ಅಗತ್ಯಕ್ಕಿಂತ ಜಾಸ್ತಿ ಮಾತ್ರೆ ಸೇವಿಸಿದ್ದು ಗೊತ್ತಾಗಿದೆ. ನನಗಾಗ್ತಿಲ್ಲ ಈ ಪ್ರಪಂಚ ಅನ್ನೋ ರೀತಿಯ ಮಾತುಗಳನ್ನ ಬಿಟ್ರೆ ಸಂತೋಷ್ ಬೇರೇನೋ ಹೇಳ್ತಿರಲಿಲ್ಲ. ತಕ್ಷಣ ಪತ್ನಿ ಸಮೀಪದ MS ರಾಮಯ್ಯ ಆಸ್ಪತ್ರೆಗೆ ಸಂತೋಷ್ರನ್ನ ದಾಖಲಿಸಿದ್ದಾರೆ. ಆಗಲೇ ಮಂಪ್ರು ಸ್ಟಾರ್ಟ್ ಆಗಿತ್ತು. ಕೇವಲ ನನಗಾಗ್ತಿಲ್ಲ ಈ ಪ್ರಪಂಚ ಅನ್ನೋ ಥರದ್ದು ಮಾತು ಬಿಟ್ಟೆ ಇನ್ನೇನು ನಂಗೆ ಸಂಪೂರ್ಣವಾಗಿ ಕೇಳಲಿಲ್ಲ. ತುಂಬ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ. ನಾನು ಸಡನ್ನಾಗಿ ಹೋಗಿ ನನ್ನ ದೊಡ್ಡಪ್ಪ ಅಶೋಕ್ ದೊಡ್ಡಪ್ಪ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸ್ದೆ. ಮತ್ತು ಇನ್ನೊಂದು ಕಡೆಯಿಂದ ಪ್ರತಾಪ್ ಇದ್ದಾರೆ, PS ನಮ್ಮ ಮನೇಲೇ ಇರ್ತಾರೆ. ಅವ್ರಿಗೆ ಕೇಳಿದಾಗ ಅವ್ರು ಹೋಗಿ ಇವ್ರಿಗೆ ಹೇಳಿದ್ರು, ಡಾಕ್ಟ್ರಿಗೆ ಕಾಲ್ ಮಾಡಿ ಡೈರೆಕ್ಟ್ ನಾವು ರಾಮಯ್ಯ ಹಾಸ್ಪಿಟಲಿಗೆ ಸೇರಿಸಿದ್ವಿ. ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿದ್ದು ಗೊತ್ತಾಗ್ತಾ ಇದ್ದಂತೆ ಸಿಎಂ ಯಡಿಯೂರಪ್ಪ ಧಾವಿಸಿ ಬಂದಿದ್ದಾರೆ. ಬೆಳಗ್ಗೆ ತನ್ನನ್ನ ಭೇಟಿಯಾಗಿ ಖುಷಿಯಾಗಿದ್ದ ಸಂತೋಷ್ ಹೀಗೇಕೆ ಮಾಡ್ಕೊಂಡ ಅನ್ನೋ ಗೊಂದಲದಲ್ಲಿಯೇ ಯಡಿಯೂರಪ್ಪ ಮಾತಾಡಿದ್ದಾರೆ. ಬೆಳಗ್ಗೆ ಸುಮಾರು 3:15 ಗಂಟೆ ನಾವೆಲ್ಲ ಒಟ್ಟಾಗಿ ವಾಕ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ನಿನ್ನೆ ಮದುವೆ ಮನೆಯಲ್ಲೆಲ್ಲ ಚೆನ್ನಾಗಿ ಖುಷಿಯಾಗಿದ್ದ. ಏನು ಎತ್ತ ಅಂತ ಅವ್ರ ಮನೆಯವ್ರನ್ನ ಕೇಳಬೇಕೀಗ. ವಿಷಯ ಗೊತ್ತಾಗಿದೆ ನನಗೂ. ನಾನೆಲ್ಲ ಬೇರೆ ಕಡೆ ಹೋಗಿದ್ದೆ. ಆರೋಗ್ಯಕ್ಕೇನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆದರೆ ಯಾಕೆ ಈ ಥರ ಮಾಡ್ಕೊಂಡ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಈಗ ಹೋಗ್ತಾ ಇದ್ದೀನಿ, ಎಲ್ಲ ವಿಷಯ ತಿಳ್ಕೊಂಡು ಐ ವಿಲ್ ಕಮ್ ಬ್ಯಾಕ್. ಸಿಡಿದು ದೊಡ್ಡ ಸುದ್ದಿ ಆಯ್ತಾ ವಿಡಿಯೋ ಬಾಂಬ್.
ಬೆಳಗಿನ ವೇಳೆಗಾಗಲೇ ಸಂತೋಷ ಚೇತರಿಸಿಕೊಳ್ಳುತ್ತಿದ್ದಾರೆ ಅನ್ನೋ ಸುದ್ದಿ ಆಸ್ಪತ್ರೆಯ ಅಂಗಳದಿಂದ ಕೇಳಿ ಬಂದಿತ್ತು. ಆದರೆ ಇದರ ನಡುವೆಯೇ ಸಿಡಿದಿದ್ದು ವಿಡಿಯೋ ಬಾಂಬ್. ಕಾರವಾರದಲ್ಲಿ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಅದೊಂದು ವಿಡಿಯೋ ಇತ್ತು, ಅದನ್ನ ಓರ್ವ ಎಂಎಲ್ಸಿ ಮತ್ತೊಬ್ಬ ಮಂತ್ರಿ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಹೀಗಾಗಿ ನೊಂದು ಸಂತೋಷ್ ಹೀಗೆ ಮಾಡಿಕೊಂಡಿರಬಹುದು ಅಂತ ಹೇಳಿದ್ದಾರೆ. ನನಗೂ ಇದು ಗೊತ್ತಿತ್ತು. ಅವ್ರು ಯಾವುದೋ ಒಂದು ವಿಡಿಯೋನ ಎತ್ಕೊಂಡೋಗಿ ಒಬ್ಬರು MLCಗೆ ಒಬ್ಬರು ಮಿನಿಸ್ಟ್ರ್ ಕೈಗೆ ಕೊಟ್ಟಿದ್ದಾರೆ. ಅದು ಆ ವಿಡಿಯೋ ಎತ್ಕೊಂಡೋಗಿ ಡೆಲ್ಲಿ ನಾಯಕರುಗಳು ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ ಸುಮಾರು 2-3 ತಿಂಗಳಿಂದ ಬಂತು. ಸೊ ನಿನ್ನೆ ಮೊನ್ನೆ ಆ ವಿಡಿಯೋನ ಪರ್ಸನಲ್ ವಿಡಿಯೋನ ಎತ್ಕೊಂಡೋಗಿ ಡೆಲ್ಲಿಯ ರಾಷ್ಟ್ರೀಯ ನಾಯಕರುಗಳಿಗೆ ಅವರು MLC ಒಬ್ಬರು ಮಂತ್ರಿ ಕೊಟ್ಟಿದ್ದರಿಂದ ಸ್ವಲ್ಪ ಅವ್ರಿಗೇನೋ ಬೇಜಾರಾಗಿದೆ ಅಂತ ಕೂಡ ತಿಳಿದ್ರು. ಅದು ಎಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಸಿ ಅದು ಅವ್ರನ್ನ ಇನ್ವೆಸ್ಟಿಗೇಷನ್ ಆಗಬೇಕು. ರಾಜಕೀಯ ಕಾರ್ಯದರ್ಶಿಗಳು ಆಗಬೇಕು ಅಂದರೆ ಕೂಡಲೇ ಅದಕ್ಕೆ ಸರ್ಕಾರದವರು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಅರ್ಥ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯ ವಿಡಿಯೋ ಅಂದ ಮೇಲೆ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಈ ವೇಳೆ ವಿಡಿಯೋ ಇದ್ರೆ ರಿಲೀಸ್ ಮಾಡಬೇಕು, ಯಾರು ಹೈಕಮಾಂಡ್ಗೆ ಕೊಟ್ಟಿದ್ದು ಅಂತ ಹೆಸರು ಬಹಿರಂಗಪಡಿಸಬೇಕು ಅಂತ ಬೆಳಗಾವಿಯಲ್ಲಿ ಸಿಟ್ಟು ಹೊರಹಾಕಿದ್ದು ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪ. ನಿಮ್ಗೆ ಲೀಕ್ ಆಗಿದೆ ಅನ್ನೋದು ನಿಮ್ಮ ಹತ್ರ ಕಾಪಿ ಇದ್ರೆ ಅದೊಂದು ಬಹಿರಂಗ ಮಾಡಿ. MLA ಯಾರು, MLC ಯಾರು, ಆ ಲೀಕ್ ಆಗಿರೋಂಥ ವಿಡಿಯೋ ಯಾವುದು, ಸುಮ್ಮನೆ ನಾನು ಹೇಳ್ತಾವಲ್ಲ ಡಿಕೆ ಶಿವಕುಮಾರ್ ಬಗ್ಗೆ ಉದ್ದಕ್ಕೆ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಏನೇ ಆಪಾದನೆ ಮಾಡಬೇಕಾದ್ರೆ ಏನಾದ್ರು ಒಂದು ಡಾಕ್ಯುಮೆಂಟ್ ಇರಬೇಕು. ಒಬ್ಬ MLA ಹತ್ರ ಇದೆ, ಒಬ್ಬ MLC ಹತ್ರ ಇದೆ, ಲೀಕ್ ಆಗಿದೆ. ಇದು 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 ಮುಟ್ಟಾಳತನದ ಹೇಳಿಕೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಏನ್ ಪ್ರಯತ್ನ ಮಾಡಿದ್ರು ನೆಲ ಕಚ್ಚೋಗಿದ್ದಾರೆ ಕಾಂಗ್ರೆಸ್ ರಾಜ್ಯದಲ್ಲಿ, ದೇಶದಲ್ಲಿ. ಈ ರೀತಿ ಸುಮ್ಮನೆ ಆಪಾದನೆಗಳು ಒಬ್ಬ MLA ಹತ್ರ ಇದೆ, ಒಬ್ಬ MLC ಹತ್ರ ಇದೆ, ಲೀಕ್ ಆಗಿದೆ. ಮತ್ತೆ ಯಾಕೆ ಒಂದು ಆತ್ಮಹತ್ಯೆ ಆಗೋದನ್ನು ತಡೆಯೋಕೆ ಪ್ರಯತ್ನ ಯಾಕೆ ಮಾಡಬಾರ್ದಿತ್ತು? ಸಾಯಿಲಿ ಅಂತ ಕಾಯ್ತಿದ್ರಾ? ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ನಕಾರ ವ್ಯಕ್ತಪಡಿಸಿದ್ದ ಸಿದ್ದರಾಮಯ್ಯ, ರಾಜಕೀಯ ಒತ್ತಡ ಅನ್ನೋದು ನನಗೆ ಗೊತ್ತು, ವಿಚಾರಣೆ ನಂತರ ಸತ್ಯ ಗೊತ್ತಾಗಲಿದೆ ಅಂದಿದ್ದಾರೆ. ಅಷ್ಟಕ್ಕೂ ಅದೇನದೋ ಪ್ರತಿಯೊಬ್ಬರೂ ಹೇಳ್ತಾ ಆಗಿರೋ ರಾಜಕೀಯ ಒತ್ತಡ. ಬೆಳಗ್ಗೆಯಿಂದ ಸ್ವಲ್ಪ ಬೇಜಾರಲ್ಲಿದ್ದರು. ಸ್ವಲ್ಪ ಪೊಲಿಟಿಕಲಿ ಇಂಬ್ಯಾಲೆನ್ಸ್ ಥರ ಅದು ಇದು ಏನು ಇವಾಗ ಡೆವಲಪ್ಮೆಂಟ್ ಆಗ್ತಿದೆ ಆ ವಿಚಾರವಾಗಿ ಸ್ವಲ್ಪ ಬೇಜಾರಲ್ಲಿದ್ದರು. ಸ್ವಲ್ಪ ಅಂದರೆ ಆಲ್ಮೋಸ್ಟ್ 1 ವರ್ಷದಿಂದ ಏನು ಸರ್ಕಾರ ಬಂದ ನಂತರ ಸ್ವಲ್ಪ ಟೆನ್ಷನಲ್ಲೇ ಇರ್ತಿದ್ರು. ರಾತ್ರಿ ನಿದ್ದೆ ಬರೋ ಅಂಥದ್ದು ಇರ್ತಿರ್ಲಿಲ್ಲ. ಸಿಎಂ ಯಡಿಯೂರಪ್ಪ ನೋಡಿದ್ರೆ ಬೆಳಗ್ಗೆ ಖುಷಿಯಾಗಿದ್ದ ಅಂತಿದ್ದಾರೆ. ಇತ್ತ ಪತ್ನಿ ಇಲ್ಲ ಸ್ವಲ್ಪ ಒತ್ತಡದಲ್ಲಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನದು ಒತ್ತಡ? ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಬಂದಿತ್ತ ಕೊಕ್ಕೆ. ಎಸ್, ರಾಜಕೀಯ ಒತ್ತಡ ಏನೋ, ಇದಕ್ಕೆ ಹಲವು ಆಯಾಮಗಳಿವೆ ಅನ್ನೋ ಮಾಹಿತಿ ಸದ್ಯ ರಾಜಕೀಯ ವಲಯದಲ್ಲೇ ಕೇಳಿ ಬರ್ತಿದೆ. ಇತ್ತೀಚೆಗೆ ಸಿಎಂ ಕಚೇರಿಯಲ್ಲಿ ನಡೆದಿದ್ದ ರಾಜೀನಾಮೆ, ಹುದ್ದೆ ರದ್ದು ಬೆಳವಣಿಗೆ ಸಂತೋಷ್ ಕಳವಳಕ್ಕೆ ಕಾರಣವಾಗಿತ್ತು ಎನ್ನಲಾಗಿದೆ. ಇದೇ ವೇಳೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಸಂತೋಷ್ರನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಕೆಲ ದಿನಗಳಿಂದ ಗುಸುಗುಸು ಕೇಳಿ ಬಂದಿತ್ತು. ಇದು ಸಂತೋಷ್ ಟೆನ್ಷನ್ಗೆ ಕಾರಣವಾಗಿತ್ತು ಎನ್ನಲಾಗಿತ್ತು. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ. ಇದರ ಜೊತೆಗೆ ಸಂತೋಷ್ಗೆ ಅತಿದೊಡ್ಡ ರಾಜಕೀಯ ಮಹತ್ವಾಕಾಂಕ್ಷೆ ಇತ್ತು ಎನ್ನಲಾಗಿದೆ. ಅದೇನೋ ಅದಕ್ಕೆ ಅಡ್ಡಿಯಾಗಿದ್ದೇನೋ ಅನ್ನೋದನ್ನ ನೋಡೋಕೋ ಮುನ್ನ ನಿಮಗೆ ಬಿಜೆಪಿ ಸರ್ಕಾರ ರಚನೆ ವೇಳೆಯಲ್ಲಿ ಸಂತೋಷ್ ಮಾಡಿದ್ದೇನೋ ಅನ್ನೋದು ಗೊತ್ತಾಗಬೇಕು. ಹದಿನಾರು ಶಾಸಕರನ್ನ ಮುಂಬೈಗೆ ಕರೆತರುವಲ್ಲಿ ಸಂತೋಷ್ ಪಾತ್ರ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಲ್ಲಿನ ಅತೃಪ್ತ ಶಾಸಕರನ್ನ ಸಂಪರ್ಕಿಸಿದ್ದ ಬಿಜೆಪಿ ನಾಯಕರು 16 ಅತೃಪ್ತ ಶಾಸಕರನ್ನ ಸೆಳೆದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸುವಲ್ಲಿ ಸಫಲರಾಗಿದ್ರು. ಅವರೆಲ್ಲರನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಘಟಾನುಘಟಿ ನಾಯಕರು ರಕ್ಷಣೆ ಮಾಡಲು ಮುಂದಾಗಿದ್ರು. ಆಗ ಆ ಶಾಸಕರನ್ನೆಲ್ಲ ಬಿಜೆಪಿ ಹೈಕಮಾಂಡ್ ಅಣತಿಯಂತೆ ಗುಟ್ಟಾಗಿ ರಾಜ್ಯದಿಂದ ಮುಂಬೈಗೆ ಕರೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಿದ್ದು ಇದೇ ಸಂತೋಷ್. ಅತೃಪ್ತ ಶಾಸಕರ ಮೇಲೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಮತ್ತು
ಮತ್ತು ಜೆಡಿಎಸ್ ನಾಯಕರ ಒತ್ತಡವಿತ್ತು. ಆದರೂ ಅವರನ್ನೆಲ್ಲ ಒಟ್ಟಾಗಿ ಇಟ್ಟು ರಾಜೀನಾಮೆ ಕೊಡಿಸಲು ಕರೆದುಕೊಂಡು ಬರಲು ವ್ಯವಸ್ಥೆ ಮಾಡಿದ್ದು ಇದೇ NR ಸಂತೋಷ್. ಡಿಕೆಶಿಯನ್ನ ಎದುರು ಹಾಕಿಕೊಂಡಿದ್ದ ಸಂತೋಷ್ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಖಡಕ್ ರಾಜಕಾರಣಿ ಡಿಕೆ ಶಿವಕುಮಾರ್, ಆಗ ಸಿಎಂ ಆಗಿದ್ದ HD ಕುಮಾರಸ್ವಾಮಿ ಇವರನ್ನೆಲ್ಲ ಎದುರು ಹಾಕೊಂಡು ಎಲ್ಲ ಶಾಸಕರನ್ನ ಒಟ್ಟಾಗಿ ಇಡೋದು ಸುಲಭದ ಕೆಲಸವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಹಾಗೂ BS ಯಡಿಯೂರಪ್ಪ ಅವರ ಸಹಾಯಕ್ಕೆ ಬಂದಿದ್ದೇ NR ಸಂತೋಷ್. ಅತೃಪ್ತ ಶಾಸಕರನ್ನ ಬೆಂಗಳೂರಿನಿಂದ ಮುಂಬೈಗೆ ಸ್ಥಳಾಂತರ ಮಾಡುವಾಗ ಖಡಕ್ ರಾಜಕಾರಣಿ ಆಗ ಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರನ್ನ ನೇರವಾಗಿ ಎದುರಿಸಿದ್ರು ಸಂತೋಷ್. ವಿಮಾನ ನಿಲ್ದಾಣದವರೆಗೂ ಈಗಿನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅತೃಪ್ತರ ಬೆನ್ನತ್ತಿ ಹೋಗಿದ್ರು. ಆದರೂ ಕೂಡ ಸಂತೋಷ್ ತಮ್ಮ ಕಾರ್ಯದಿಂದ ಹಿಂದೆ ಸರಿದಿರಲಿಲ್ಲ. ಆಪರೇಷನ್ನಲ್ಲಿ ತಮ್ಮ ಪಾತ್ರದ ಬಗ್ಗೆ ಎಲ್ಲಿಯೂ ತುಟಿ ಬಿಚ್ಚಲೋ ಇಲ್ಲ. ಸರ್ಕಾರ ರಚನೆಯಾದ ಮೇಲೆ ಸಂತೋಷ್ ಕಣ್ಮರೆಯಾಗಿದ್ದೇಕೆ? ಆದರೆ ಬಿಜೆಪಿ ಸರ್ಕಾರ ರಚನೆಯಾಗಿ ಯಡಿಯೂರಪ್ಪ ಸಿಎಂ ಆದ್ಮೇಲೆ ಸಂತೋಷ್ ಏಕಾಏಕಿ ಕಣ್ಮರೆಯಾಗಿದ್ರು. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಂದ ನಂತರದ ದಿನಗಳಲ್ಲಿ ಸಂತೋಷ್ ಅಂತರ ಕಾಯ್ದುಕೊಂಡಿದ್ರು. ಯಾಕಂದ್ರೆ ಸಿಎಂ ಕುಟುಂಬದಲ್ಲಿ ಸಂತೋಷ್ ವಿರುದ್ಧ ಒಂದಿಷ್ಟು ಮಂದಿ ಅಸಮಾಧಾನ ಹೊಂದಿದ್ರು ಅನ್ನೋ ಸುದ್ದಿ ಆಗ ಹರಿದಾಡಿತ್ತು. ಜೊತೆಗೆ ಸಂತೋಷ್ ಧವಳಗಿರಿಯಿಂದ ದೂರವಾದ ಮೇಲೆ 2 ಅನಾಮಧೇಯ ಪತ್ರಗಳು ಬಿಜೆಪಿ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಹುಟ್ಟು ಹಾಕಿದ್ವು. ಯಡಿಯೂರಪ್ಪ ಸರ್ಕಾರ ಪತನಕ್ಕೆ ಸಂತೋಷ್ ಮುಂದಾಗಿದ್ದಾರೆ ಅನ್ನೋ ಚರ್ಚೆಯೋ ಶುರುವಾಗಿತ್ತು. ಕಳೆದ ಮಾರ್ಚ್ 20ರಂದು ಖುದ್ದು ಸಂತೋಷ್ ಒಂದು ಪತ್ರ ಬರೆದು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ರು. ನನ್ನ ವಿರುದ್ಧ ಯಾರದೋ ಚಿತಾವಣೆಯಿಂದ ಸುಳ್ಳು ಆರೋಪ ಹೊರಿಸಲಾಗುತ್ತಿದೆ. ನಾನು ಯಾರಿಗೂ ಬಹಿರಂಗವಾಗಿ ಯಾವುದೇ ಅನಾಮಧೇಯ ಪತ್ರ ಬರೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. BSY ಕ್ಯಾಂಪ್ನಿಂದ ಮತ್ತೊಂದು ಕ್ಯಾಂಪ್ಗೆ ಜಿಗಿದಿದ್ರ. ಪ್ರಿಯ ವೀಕ್ಷಕರೇ, ಅದು ಕಳೆದ ಮೇ ತಿಂಗಳು. ಅದಾಗಲೇ SR ವಿಶ್ವನಾಥ್, MP ರೇಣುಕಾಚಾರ್ಯ ಮತ್ತು ಶಂಕರಗೌಡ ಪಾಟೀಲ್ ಹೀಗೆ ಸಿಎಂಗೆ 3 ರಾಜಕೀಯ ಕಾರ್ಯದರ್ಶಿಗಳಿದ್ರು. ಈ ವೇಳೆಯಲ್ಲಿ 4ನೇಯವರಾಗಿ ನೇಮಕವಾಗಿದ್ದು ಸಂತೋಷ್. ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿಗಳಾಗಿ ಉಳಿದಿರೋದು MP ರೇಣುಕಾಚಾರ್ಯ ಮತ್ತು ಈ ಸಂತೋಷ್ ಮಾತ್ರ. ಸಂತೋಷ್ ಸಣ್ಣ ವಯಸ್ಸಿನಲ್ಲಿಯೇ ಅಂದ್ರೆ ಬರೀ 31 ವರ್ಷದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಏರಿದ ಮೊದಲ ವ್ಯಕ್ತಿ ಎಂಬ ದಾಖಲೆಗೂ ಪಾತ್ರರಾಗಿದ್ರು. ಸಾಮಾನ್ಯವಾಗಿ 4-5 ಬಾರಿ ಶಾಸಕರಾದವರನ್ನ, ರಾಜಕೀಯ ಅನುಭವ ಹೊಂದಿರೋರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡೋದು ವಾಡಿಕೆ. ಹೀಗಾಗಿ ಸಂತೋಷ್ ನೇಮಕ ಆಗ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿತ್ತು. ಈ ವೇಳೆ ಸಂತೋಷ್ಗೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರ ಬೆಂಬಲ ಇತ್ತು, ಜೊತೆಗೆ ಸಿಎಂ ಮನೆಯಲ್ಲೇ ಕೆಲವರ ಬೆಂಬಲ ಇತ್ತು. ಇದೇ ಕಾರಣಕ್ಕಾಗಿ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಲಭಿಸಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಮರಿಸ್ವಾಮಿ ವಿರುದ್ಧ ತೊಡೆತಟ್ಟಿ ಎಡವಿದ್ರ ಸಂತೋಷ್. ಅರಸೀಕೆರೆ ಅಳಿಯನ ರಾಜಕೀಯ ಮಹತ್ವಾಕಾಂಕ್ಷೆಯೇ ಮುಳುವಾಯ್ತಾ? ತಿಪಟೂರಿನ ನೊಣವಿನಕೆರೆ ಸಂತೋಷ್ ಊರು. ಹೀಗಾಗಿ ಸಂತೋಷ್ರನ್ನ ತಿಪಟೂರಿನ ಮನೆ ಮಗ ಅಂತ ಕರೆಯುತ್ತಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಚೆಲುವನಹಳ್ಳಿಯ ಅಳಿಯ ಈ NR ಸಂತೋಷ್. ಹೀಗಾಗಿ ಅರಸೀಕೆರೆ ಅಳಿಯ. ಮುಂಬರುವ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸಂತೋಷ್. 4-5 ತಿಂಗಳಿಂದ ಕ್ಷೇತ್ರದ ಹಳ್ಳಿ ತಿರುಗಿ ಬಂದಿದ್ದ ಸಂತೋಷ್ 2 ತಿಂಗಳ ಹಿಂದೆ ಅರಸೀಕೆರೆಯಲ್ಲಿ ಮನೆ ಮಾಡಿ ಪಕ್ಷ ಸಂಘಟನೆ ಶುರು ಮಾಡಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತಮ್ಮ ಆಪ್ತರಿಗೆ ಅಧಿಕಾರ ದೊರಕಿಸಿಕೊಡೋ ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಅಭ್ಯರ್ಥಿ ಮರಿಸ್ವಾಮಿ ಸೇರಿದಂತೆ ಸ್ಥಳೀಯ ನಾಯಕರ ವಿರೋಧ ಕಟ್ಟಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ಸ್ವಪಕ್ಷೀಯರೇ ಸಂತೋಷ್ ವಿರುದ್ಧ ತಿರುಗಿ ಬಿದ್ದಿದ್ರು. ಕಳೆದ ಅಕ್ಟೋಬರ್ನಲ್ಲಿ ಗೋ ಬ್ಯಾಕ್ ಸಂತೋಷ್ ಅಂತ ಪ್ರತಿಭಟನೆ ನಡೆಸಿದ್ರು. ಸಂತೋಷ್ ಅದೆಷ್ಟು ತಿರುಗೇಟು ನೀಡಿದ್ರೂ ಸ್ವಪಕ್ಷೀಯರ ಪ್ರತಿಭಟನೆ ನಿಂತಿರಲಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಹಾಗೂ ಸಿಎಂ ವರೆಗೂ ಈ ಬಗ್ಗೆ ದೂರು ಹೋಗಿತ್ತು. ಸಮರ್ಥವಾದರಿದ್ದಾರೆ, ಇಲ್ಲಿ ಇವರೆಲ್ಲ ಹೊರಗಡೆಯಿಂದ
ಕಡೆಯಿಂದ ಬಂದು ನಮ್ಮ ಅರಸೀಕೆರೆಯನ್ನ ಇವತ್ತು ಏನು ಬಂಧದ ರೀತಿಗೆ ತಂದಿರ್ತೇವೆ. ಇದನ್ನೆಲ್ಲ ಇದೇ ರೀತಿ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಹಾಗೂ ಇವತ್ತು ಏನು ಜಿವಿಟಿ ಅವರಿಗೆ ಕೆಲವು ನಾಯಕರುಗಳಿಗೆ ನಮ್ಮಲ್ಲಿ ಅನ್ಯಾಯ ಆಗಿದೆ, ಅದನ್ನ ಸರಿದೂಗಿಸಿ ಇವತ್ತು ಈ ಒಂದು ಕಾರ್ಯಕ್ರಮಗಳಿಗೆ ಇವತ್ತು ಯಾರು ಬಂದು ಇಲ್ಲಿ ಅಡ್ಡಾಕಿ ಪಕ್ಷದಲ್ಲಿರುವಂತ ಎರಡೆರಡು ಗುಂಪು ಮಾಡ್ತಾರೆ, ಅವರಿಗೆ ನೇರವಾಗಿ ಹೇಳ್ತೀವಿ, ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಅಂದಹಾಗೆ ಸಿಎಂ ಯಡಿಯೂರಪ್ಪ ಅವರಿಗೆ ಸಂತೋಷ್ ಮತ್ತು ಮರಿಸ್ವಾಮಿ ಇಬ್ಬರು ಸಂಬಂಧಿಗಳೇ ಆಗಬೇಕು, ಪರಮಾಪ್ತರೇ ಆಗಬೇಕು. ಮರಿಸ್ವಾಮಿ ಸಿಎಂಗೆ ಹತ್ತಿರವಾಗುತ್ತಿದ್ದಾರೆ, ಭೇಟಿಯಾಗಿ ಮುಂದಿನ ಎಲೆಕ್ಷನ್ ಬಗ್ಗೆ ಚರ್ಚಿಸುತ್ತಿದ್ದಾರೆ ಅನ್ನೋ ಆತಂಕ ಸಂತೋಷ್ಗಿತ್ತ. ಇದೇ ಕಾರಣಕ್ಕಾಗಿ ಟೆನ್ಷನ್ ಮಾಡಿಕೊಂಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೀಗ ಬೃಹದಾಕಾರವಾಗಿ ಕಾಡುತ್ತಿದೆ. ಪ್ರಿಯ ವೀಕ್ಷಕರೇ, ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ಈಗಿನ್ನೋ 31 ವರ್ಷ. ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜಕೀಯ ಕಾರ್ಯದರ್ಶಿ ಅಂತ ಹುದ್ದೆಗೇರಿದ ಏಕೈಕ ವ್ಯಕ್ತಿ. ಅಷ್ಟಕ್ಕೂ ಯಡಿಯೂರಪ್ಪನವರೊಂದಿಗೆ ಸಂತೋಷ್ಗೆ ಎಷ್ಟು ವರ್ಷದ ಸಂಬಂಧ? ಸಂತೋಷ್ ಮತ್ತು ಯಡಿಯೂರಪ್ಪ ನಡುವಿನ ಬಂಧ ಎಂತಹದ್ದು? ಸಿಎಂ ಆಪ್ತ ಸಹಾಯಕನಿಂದ ರಾಜಕೀಯ ಕಾರ್ಯದರ್ಶಿ ತನಕ ಸಂತೋಷ್ ಜರ್ನಿ ಹೇಗಿತ್ತು? ಸಂತೋಷ್ ಸರಿಸುಮಾರು 9 ವರ್ಷಗಳಿಂದ ಬಿಎಸ್ವೈ ಹಿಂದೆ ನಿಂತಿದ್ದಾರೆ. ಆಪ್ತ ಸಹಾಯಕನಿಂದ ರಾಜಕೀಯ ಕಾರ್ಯದರ್ಶಿ ತನಕ ಹಲವು ಹುದ್ದೆಗಳನ್ನ ನಿಭಾಯಿಸಿದ್ದಾರೆ. ಹೇಗಿತ್ತು ಅವರ ಜರ್ನಿ ತೋರಿಸ್ತೀವಿ ನೋಡಿ. ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಐಸಿಯುನಿಂದ ವಾರ್ಡ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಸಂತೋಷ್ ತನ್ನ ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಖುದ್ದು ಹೇಳಬೇಕು. ಇದೇ ವೇಳೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಅಂದಹಾಗೆ ಬಿಇ ಪದವೀಧರ ಎನ್ಆರ್ ಸಂತೋಷ್ ಒಂದಲ್ಲ ಎರಡಲ್ಲ ಸತತ 9 ವರ್ಷಗಳಿಂದಲೂ ಸಿಎಂ ಬಿಎಸ್ ಯಡಿಯೂರಪ್ಪ ಬೆನ್ನ ಹಿಂದೆಯೇ ನಿಂತಿದ್ರು. ಬಿಎಸ್ವೈ ಆಪ್ತ ಸಹಾಯಕನಾಗಿ ಸದಾ ಬಿಎಸ್ವೈ ಬಲಗೈ ಅಂತೆಯೇ ಇರ್ತಾ ಇದ್ರು. ಲೋಕ ರಣಕಣದಲ್ಲಿ ಬಿಎಸ್ವೈಗೆ ಸಂತೋಷ್ ಸಾಥ್. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ವೈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ರು. ಈ ವೇಳೆ ಬಿಎಸ್ವೈ ಜೊತೆಯಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದು ಎನ್ಆರ್ ಸಂತೋಷ್. ಈ ಸಂದರ್ಭದಲ್ಲಂತೂ ಯಡಿಯೂರಪ್ಪ ಅವರು ಪೂರ್ಣ ಪ್ರಮಾಣದಲ್ಲಿ ಸಂತೋಷ್ರನ್ನ ಅವಲಂಬಿಸಿದ್ರು. ಎನ್ಆರ್ ಸಂತೋಷ್ ಬಿಎಸ್ವೈ ತಂಗಿ ಮೊಮ್ಮಗ. ಬಿಎಸ್ವೈ ಬೆನ್ನ ಹಿಂದೆಯೇ ಕಳೆದ 9 ವರ್ಷಗಳಿಂದ ಕಾಣಿಸ್ತಾ ಇದ್ದ ಹುಡುಗ ಸಂತೋಷ್ ಬೇರ್ಯಾರೂ ಅಲ್ಲ, ಖುದ್ದು ಬಿಎಸ್ವೈ ಸಹೋದರಿ ಬಿಎಸ್ ಪ್ರೇಮಾ ಅವರ ಮಗಳು ಗಿರಿಜಾ ಅವರ ಪುತ್ರ. ನೊಣವಿನಕೆರೆಯ ರುದ್ರಮೂರ್ತಿ ಗಿರಿಜಾ ದಂಪತಿಯ ಹಿರಿ ಮಗನೇ ಈ ಎನ್ಆರ್ ಸಂತೋಷ್. ಹಾಗೆ ನೋಡಿದ್ರೆ ಸಿಎಂ ಯಡಿಯೂರಪ್ಪ ಸಂತೋಷ್ಗೆ ಅಜ್ಜ ಆಗಬೇಕು. ಪ್ರಿಯ ವೀಕ್ಷಕರೇ, 2-3 ದಿನಗಳ ಹಿಂದೆ ನಡೆದ ಸಂಬಂಧಿಕರ ಮದುವೆಯಲ್ಲಿ ಸಂತೋಷ್ ಖುಷಿಯಾಗಿಯೇ ಇದ್ರು. ಈ ಬಗ್ಗೆ ಹಲವು ನಾಯಕರು ಹೇಳ್ತಿದ್ದಾರೆ. ಇನ್ನು ಶುಕ್ರವಾರ ಬೆಳಗ್ಗೆ ಕೂಡ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ರು. ಅವರ ಜೊತೆಯಲ್ಲಿ ಖುಷಿಯಾಗಿಯೇ ಮಾತನಾಡಿದ್ರು. ಆದರೆ ಸಾಯಂಕಾಲ ಕಳೆದ ನಂತರ ಏನಾಯ್ತು ಅನ್ನೋದು ನಿಗೂಢ. ಒಂದ್ ವೇಳೆ ರಾಜಕೀಯ ಒತ್ತಡ ಇದ್ದಿದ್ರೆ ಅದೇನೋ. ಸದ್ಯ ಇದು ರಾಜಕೀಯ ಪಡಸಾಲೆಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಅಗತ್ಯಕ್ಕಿಂತ ಜಾಸ್ತಿ ನಿದ್ರೆ ಮಾತ್ರೆ ಸೇವಿಸಿ ಅಸ್ವಸ್ಥರಾಗಿದ್ದ ಸಂತೋಷ್ ಇದೀಗ ಚೇತರಿಸಿಕೊಂಡಿದ್ದಾರೆ. ಸದ್ಯ ತಮ್ಮ ಈ ಕೆಟ್ಟ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನ ಅವರೇ ಹೇಳಬೇಕು. ಅಲ್ಲಿವರೆಗೂ ಕಾಯಬೇಕಷ್ಟೇ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.